ಹಾಯ್, ನಮಸ್ಕಾರ. ಬನ್ನಿ ಬನ್ನಿ, ಚಾನಲ್ ಒಳಗಡೆ ಬಲ್ಗಾಲಿಟ್ಕೊಂಡು ಬನ್ನಿ. ಇವತ್ತು ನಾನು ಹೇಳಬೇಕು ಅಂತ ಅಂದ್ಕೊಂಡಿರೋ ಕತೆ ನನಗೆ ತುಂಬ ಇಷ್ಟವಾದದ್ದು. ಆ್ಯಂಡ್ ದಿನ ಜೀವನದಲ್ಲಿ ನಾನು ಇದನ್ನು ಖಂಡಿತ ಪಾಲಿಸ್ತಾ ಇರ್ತೀನಿ. ನಿಮಗೂ ತುಂಬ ಸುಲಭ ಇದನ್ನು ಪಾಲಿಸೋದು. ಹಾಗಾದರೆ ಕೇಳ್ತೀರಾ? ಇದು ಬುದ್ಧದೇವನ ಕತೆ. ಬುದ್ಧದೇವ ತನ್ನ ಶಿಷ್ಯನ ಜೊತೆ ಒಂದು ಮರದ ಕೆಳಗಡೆ ಕೂತ್ಕೊಂಡಿರ್ತಾರಂತೆ. ಆ ಊರಿನ ದೊಡ್ಡ ಶ್ರೀಮಂತ ಒಬ್ಬನಿಗೆ ಬುದ್ಧನ ಕಂಡ್ರೆ ತುಂಬ ಹೊಟ್ಟೆ ಉರಿ ಇರುತ್ತೆ. ಅವನು ಬುದ್ಧದೇವನನ್ನ ಆ ಒಂದು ಮರದ ಕೆಳಗಡೆ ನೋಡಿಬಿಟ್ಟು ಅವನ ಹತ್ರ ಬರ್ತಾನಂತೆ. ಬಂದವನು ಒಂದೇ ಸಮ ಬಾಯಿಗೆ ಬಂದಂಗೆ ಬುದ್ಧನ ಬೈಯೋದಕ್ಕೆ ಶುರು ಮಾಡ್ತಾನಂತೆ. ಹಾಗೆ ಹೀಗೆ ನೀನು ಆ ಥರ ಈ ಥರ ಅಂತೆಲ್ಲ ಕೆಟ್ಟ ಕೆಟ್ಟ ಮಾತುಗಳಿಂದ ಬೈತಾ ಇರ್ತಾನಂತೆ. ಆದರೆ ಬುದ್ಧದೇವ ಒಂದು ಸಣ್ಣ ಮುಗುಳು ನಗೆಯನ್ನು ಮುಖದ ಮೇಲೆ ಇಟ್ಕೊಂಡು ಸುಮ್ಮನೆ ಕೂತಿರ್ತಾರಂತೆ. ಆದರೆ ಪಕ್ಕದಲ್ಲಿ ಕೂತಿರೋ ಶಿಷ್ಯನಿಗೆ ತುಂಬ ಕೋಪ ಬರ್ತಿರುತ್ತೆ. ತನ್ನ ನೆಚ್ಚಿನ ಗುರುಗಳನ್ನು ಈ ಥರ ಯಾರೋ ಒಬ್ಬ ಬಂದು ಬೈತಾ ಇರೋದು ಅವ್ನಿಗೆ ಇಷ್ಟ ಆಗಲ್ಲ. ಇನ್ನೇನು ಕೋಪ ಮಾಡಿಕೊಂಡು ಶಿಷ್ಯ ವಾಪಸ್ ಬೈಬೇಕು ಅನ್ನೋ ಅಷ್ಟರಲ್ಲಿ ಬುದ್ಧದೇವ ಆ ಶಿಷ್ಯನ ತಡೆದು ಬಿಡ್ತಾರೆ. ಸರಿ, ಗುರುಗಳೇ ತಡೆದ ಮೇಲೆ ಇನ್ನೇನು ಅಂತ ಶಿಷ್ಯನು ಸುಮ್ಮನೆ ಆಗೋಗ್ತಾನೆ. ಈ ಶ್ರೀಮಂತ ಬೈಯೋದೆಲ್ಲ ಬೈದ್ಬಿಟ್ಟು ತಿರುಗಿ ವಾಪಸ್ ಹೊರಟೋಗ್ತಾನೆ. ಅವನು ಹೋದ್ಮೇಲೆ ಶಿಷ್ಯ ಕೇಳ್ತಾನಂತೆ, ಯಾಕೆ ಗುರುಗಳೇ ಅವನಷ್ಟೆಲ್ಲ ಬೈತಾ ಇದ್ರು ನೀವು ಒಂದು ಮಾತು ಆಡಲಿಲ್ಲ, ಹೋಗಲಿ ನನ್ನನ್ನು ಮಾತಾಡೋದಕ್ಕೆ ಕೂಡ ಬಿಡಲಿಲ್ಲ, ಯಾಕೆ ನೀವು ಹೀಗೆ ಮಾಡಿದ್ರಿ ಅಂತ ಕೇಳ್ತಾನಂತೆ. ಆಗ ಬುದ್ಧದೇವ ಹೇಳ್ತಾನಂತೆ, ನೀ ಸುಮ್ಮನೆ ಅನ್ಕೋ, ಯಾರೋ ನಿನ್ನ ಹತ್ರ ಬರ್ತಾರೆ, ಒಂದು ಸುಂದರವಾದ ಉಡುಗೊರೆಯನ್ನು ಎತ್ಕೊಂಡು ಬಂದು ನಿನಗೆ ಕೊಡ್ತಾರೆ. ನಿನಗೆ ಆ ಉಡುಗೊರೆ ಇಷ್ಟ ಆಗಲಿಲ್ಲ ಅಂತ ಅಂದರೆ ತಂದಿರೋ ಉಡುಗೊರೆ ಯಾರಿಗೆ ಸೇರುತ್ತೆ ಅಂತ ಕೇಳ್ತಾರೆ. ಆವಾಗ ಹೇಳ್ತಾನೆ ಶಿಷ್ಯ, ಅಯ್ಯೋ ಇದೇನು ಹೀಗೆ ಕೇಳ್ತಾ ಇದ್ದೀರಾ, ತಂದಿರೋ ಉಡುಗೊರೆ ಯಾರು ತಂದಿರ್ತಾನೋ ಅವನಿಗೆ ಸೇರುತ್ತೆ, ನಾನು ಬೇಡ ಅಂದಮೇಲೆ ಅವನೇ ತಾನೇ ಇಟ್ಕೋಬೇಕು ಅಂತ ಕೇಳ್ತಾನೆ. ಬುದ್ಧದೇವ ನಕ್ಕು ಅದನ್ನೇ ಹೇಳ್ತಾರೆ, ಉಡುಗೊರೆನ ತಂದಾಗ ಬೇಡ ಅಂದರೆ ಹೇಗೆ ಅವ್ರಿಗೆ ಸೇರುತ್ತೋ ಹಾಗೆ ಬೈಗುಳಗಳನ್ನು ತಂದಾಗ್ಲೂ ನೀನು ಬೇಡ ಅಂದರೆ ಅದು ಅವರಿಗೆ ವಾಪಸ್ ಸೇರುತ್ತೆ. ಅವರಿಷ್ಟೇ ಬೈತಾ ಇರಲಿ, ನಿನಗದು ಬೇಕು ಅನಿಸಿದ್ರೆ ನೀನು ಅದನ್ನ ತಗೋ, ಅದು ನಿನಗೆ ಬೇಡ ಅನಿಸಿದ್ರೆ ವಾಪಸ್ ಅವ್ರಿಗೆ ಕೊಟ್ಬಿಡು. ಅದನ್ನು ನೀನು ಹೇಳೇ ಕೊಡಬೇಕು ಅಂತ ಇಲ್ಲ. ನೀನು ಬೇಡ ಅಂದರೆ ಅದು ತಾನಾಗೇ ಅವ್ರಿಗೆ ಸೇರುತ್ತೆ, ನೀನು ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು ಅಂತ. ನಾವು ಜೀವನದಲ್ಲಿ ಅಷ್ಟೇ, ನೀವು ಕಾಲೇಜಿಗೆ ಹೋಗ್ತಿರೋ, ಸ್ಕೂಲಿಗೆ ಹೋಗ್ತಿರೋ, ಬಸ್ಸಲ್ಲಿರ್ತಿರೋ ಅಥವಾ ಕೆಲಸಕ್ಕೆ ಹೋಗ್ತಿದ್ದೀರೋ, ಎಲ್ಲರೂ ಒಂದು ಕಡೆ ಸುಮ್ಮನೆ ಯಾರೋ ಒಂದಷ್ಟು ಜನ ಬೈತಾ ಇರ್ತಾರೆ ನಿಮ್ಮನ್ನು. ನೀವೇನು ಮಾಡಬೇಕು? ಜಸ್ಟ್ ರಿಜೆಕ್ಟ್ ಮಾಡಬೇಕು. ಆ ರಿಜೆಕ್ಟ್ ಮಾಡಿರೋ ಉಡುಗೊರೆ ವಾಪಸ್ ಅವರೇ ತಗೊಂಡು ಹೋಗ್ತಾರೆ, ನೀವದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಗೊತ್ತಾಯ್ತಲ್ಲ? ಬಾಯ್ ಬಾಯ್.